ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ನೋಡಿದಲ್ಲಿ ಸೆಕೆಂಡ್ PUCಯ ಸೆಕೆಂಡ್ ಎಕ್ಸಾಮ್ ಅಂದರೆ ಎರಡನೇ ವಾರ್ಷಿಕ ಪರೀಕ್ಷೆಯನ್ನು ಯಾವ ರೀತಿಯಾಗಿ ನಡೆಸ್ತಾರೆ ಮತ್ತು ಹೇಗಿರುತ್ತೆ, ಟಫ್ ಆಗಿರುತ್ತಾ, ಈಸಿಯಾಗಿರುತ್ತಾ, 2024ರ ಮೊದಲನೇ ವಾರ್ಷಿಕ ಪರೀಕ್ಷೆ ನಡೆಸಿದ ಹಾಗೆ ಇರುತ್ತೆ, ಏನು ಎತ್ತ ಅಂತ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆಗೂ ನೋಡಿ. ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೆಕೆಂಡ್ PUC 2024ರ ಮೊದಲನೇ ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ವೇಳೆ ಮಾರ್ಕ್ಸನ್ನು ಸಾಕಾಗದೇ ಇರುವಂತಹ ವಿದ್ಯಾರ್ಥಿಗಳು ಆಗಿರ್ಬೋದು, ಅಂತಹ ವಿದ್ಯಾರ್ಥಿಗಳು ಎರಡನೇ ಒಂದು ವಾರ್ಷಿಕ ಪರೀಕ್ಷೆಯನ್ನು ಬರುತ್ತೀರಾ. ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಮೊದಲನೇ ವಾರ್ಷಿಕ ಪರೀಕ್ಷೆಗೆ ಹೋಲಿಸಿದರೆ ಈ ಒಂದು ವಾರ್ಷಿಕ ಪರೀಕ್ಷೆ, ಎರಡನೇ ವಾರ್ಷಿಕ ಪರೀಕ್ಷೆ ಸ್ವಲ್ಪ ಸುಲಭದಲ್ಲೇ ಆಗುತ್ತೆ. ಇದಂತೂ ನಿಜ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೊದಲನೇ ವಾರ್ಷಿಕ ಪರೀಕ್ಷೆಗೆ ಹೋಲಿಸಿದರೆ ಈ ಒಂದು ವಾರ್ಷಿಕ ಪರೀಕ್ಷೆ ಸ್ವಲ್ಪ ಈಸಿ ಇರುತ್ತೆ ಮತ್ತು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾವುದೇ ರೀತಿ ಬದಲಾವಣೆ ಕೂಡ ಮಾಡೋದಲ್ಲ ಶಿಕ್ಷಣ ಇಲಾಖೆ. ಇದರಲ್ಲಿ ಸೆಕೆಂಡ್ PUCಯ ಮೊದಲನೇ ವಾರ್ಷಿಕ ಪರೀಕ್ಷೆ ಯಾವ ರೀತಿಯಾಗಿ ನಡೆದಿತ್ತೋ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಈ ತಿಂಗಳ ಕೊನೆಯಲ್ಲಿ ಒಂದು ಪರೀಕ್ಷೆಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್. ಮತ್ತು ಭಯಪಡುವಂಥ ಅವಶ್ಯಕತೆ ಯಾವುದೇ ರೀತಿಯಾಗಿಲ್ಲ. ನಿಮಗೆ ಕ್ವಶನ್ ಪೇಪರ್ ಕೂಡ ಸುಲಭವಾಗೇ ಬರುತ್ತೆ ಅಂತ ಇರುವಂಥದ್ದು. ಯಾವುದೇ ರೀತಿಯಾಗಿ ಹೆಚ್ಚಿನದಾಗಿ ಟಫನ್ನು ಕೇಳಿದ್ರು ಹೋದ ಅದೇ ರೀತಿಯಾಗಿ ಈ ಸಲ ಕೂಡ ಅದೇ ರೀತಿ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಸೊ ವಿದ್ಯಾರ್ಥಿಗಳೇ, ಭಯಪಡುವಂಥ ಅವಶ್ಯಕತೆಯಲ್ಲಿ ಇನ್ನೊಮ್ಮೆ ಹೇಳ್ತಾ ಇರುವಂಥದ್ದು, ಹೋದ ಸಲ ಎಕ್ಸಾಮ್ ಇರುವ ಹಾಗೆ ಈ ಸಲ ಇರುತ್ತೆ, ಸ್ವಲ್ಪ ಈಸಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.